ನೆನಪ ಅವರ ಹಂಗಿನ ಆಸ್ತಿಯಲ್ಲಿ ನೀನು ಇರಬಾರ್ದು ಅಂತ ಅವ್ರು ಅಂದ್ಕೊಂಡಿದ್ರು. ಹಾಗೇನೆ ನಿನ್ನನ್ನೇ ಒಂದು ಆಸ್ತಿಯಾಗಿ ಬೆಳೆಸ್ಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಅವಿನಾಶ್, ನೀನು ತಾಯಿಲ್ಲದ ತಪ್ಪಲಿ ಮಾತೃ ವಾತ್ಸಲ್ಯದಿಂದ ನೀನು ವಂಚಿತನಾಗಬಾರ್ದು, ನಿನಗೊಂದು ಬೆತ್ತನೆಯ ಮಡಿಲು ಸಿಗಲಿ ಅಂತ ನಿನ್ನ ಪದ್ಮಾವತಮ್ಮನವರು ಮಡಿಲಿಗೆ ಹಾಕಿದ್ರು. ಅವ್ರ ದೇಹಕ್ಕೆ ನೀನು ಬೆಂಕಿ ಇಡಲಿಲ್ಲ. ಅವ್ರು ಬದುಕಿದಾಗ ಅವ್ರ ಎದೆಗೆ ಕೊಳ್ಳಿ ಇಟ್ಟು ಮಗ ನೀನು. ಯಜಮಾನ್ರು ಎಲ್ಲೂ ಹೋಗಿಲ್ಲ, ನನ್ನ ಜೊತೆಯಲ್ಲೇ ಇದ್ದಾರೆ. ಅವರು ನನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋ ಮನಸ್ಸಿನಲ್ಲಿ ಧೈರ್ಯ ತಂದ್ಕೋ, ಎಲ್ಲ ಒಳ್ಳೇದಾಗತ್ತೆ. ಅಪ್ಪ, ಇಡೀ ಪ್ರಪಂಚ ನಿಮ್ಮನ್ನ ಅರ್ಥ ಮಾಡ್ಕೋತಿ. ನಿಮ್ ರಕ್ತನೇ ಹಂಚ್ಕೊಳ್ದೇ ಇರೋ ಶಂಭು, ಎಲ್ಲಿಂದಲೋ ಬಂದ ಕನಕ, ಸಂಬಳಕ್ಕೆ ಕೆಲ್ಸಕ್ಕೆ ಬರೋ ಜನ ಎಲ್ರೂ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರು. ಸ್ವಂತ ಮಗನಾದ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ವಲ್ಲಪ್ಪ. ಮನ್ಸಲ್ಲೇ ಎಲ್ಲ ಇಟ್ಕೊಂಡು ಸಾಧಿಸೋ ನಿಮ್ ಗುಣ ನನಗೆ ಬರ್ಲೇ ಇಲ್ವಲ್ಲಪ್ಪ. ನೀವು ಕೆಟ್ಟ ಮಗ ಅಂತ ಯಾವತ್ತೂ ನನಗೆ ಹೇಳಲೇ ಇಲ್ಲ. ಆದ್ರೆ ನೀವ್ ಕೆಟ್ಟವರು ಅಂತ ಹೇಳ್ಕೊಂಡು ನಾನ್ ಕೆಟ್ಟವನಾಗ್ಬಿಟ್ಟು ನಿಮ್ ಸಾವನ್ನೇ ಬಯಸ್ತೀನಿ, ಅದೇ ನನ್ನ ಎಲ್ಲ ಕಿರುಕುಳದಿಂದ ಮುಕ್ತಿ ಅಂತ ನೀವು ಪ್ರೀತಿಯಿಂದ ಕರ್ಕೊಂಬಂದಿರೋ ಕಣ್ಕಳ ಮುಂದೆ ಒದ್ರಬಿಟ್ಟೆ. ನಿಮ್ಗೆಲ್ಲರ ಮುಂದೆ ನಾನು ಬೈಬಾರ್ದಾಗಿತ್ತು, ನಿಷ್ಠೂರವಾಗಿ ನಡ್ಕೋಬಾರ್ದಾಗಿತ್ತು. ನನ್ನ ಭಾವನೆಗಳನ್ನ ಕೈಗಳನ್ನ ಕಕ್ಕಿ ಗುಡ್ಡೆ ಹಾಕ್ಬಾರ್ದಾಗಿತ್ತು. ಅಪ್ಪ ಅನ್ನೋ ಸ್ವಲ್ಪ ಗೌರವದಿಂದ ನಿಮ್ಮನ್ನ ನೋಡ್ಬೋದಾಗಿತ್ತು. ಅದ್ಯಾವುದು ನಾನು ಮಾಡ್ಲಿಲ್ಲ. ಕನಿಷ್ಠ ಪಕ್ಷ ಶಂಭು ಅಂಕಲ್ ಹೇಳ್ದಾಗೆ ನಾನು ಬದಲಾಗಿನಿ ಅನ್ನೋ ತರ ನಾಟಕ ಆಡಿದ್ರು ನೀವು ಕೊನೆಗಾಲದಲ್ಲಿ ಅದೆಷ್ಟು ಸಂತೋಷ ಪಡ್ತಿದ್ರಿ. ಅದನ್ನು ಮಾಡದೆ ಇರೋ ಪಾಪಿ ಆಗೋದೆ ನಾನು. ಯಾಕಪ್ಪ ನಿಮ್ ಗುಣ ನನಗೆ ಬರ್ಲಿಲ್ಲ? ಯಾಕಪ್ಪ? ಇಲ್ಲ ಅಪ್ಪ, ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ನಿಮ್ ಗುಣನ ನಾನು ಬೆಳೆಸ್ಕೋತೀನಿ. ನೀವ್ ಕೆಟ್ಟವ್ರು ಅನ್ನೋ ತರ ನೀನ್ ಯಾವತ್ತೂ ನಾನು ನಡ್ಕೊಳ್ಳಲ್ಲ. ನೀವ್ ಸಾಧಿಸ್ದೋ ಹಾಗೆ ಛಲದಿಂದ ನಾನು ಸಾಧಿಸ್ತೇನೆ. ನಿಮಗೆ ತಕ್ಕ ಮಗ ಅಂತ ನಾನು ಪ್ರೂವ್ ಮಾಡ್ತೇನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕನಕ. ನನ್ನ ಮುಖ ನೋಡಕ್ ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬೆಳಗ್ಗೆ ನನ್ನ ಹಾಳು ಮುಖ ನೋಡೋದು ಬೇಡ. ತಗೋ, ಈ ದೇವ್ರ ಮುಖ ನೋಡು.
ಟಾನ್ ಟಾಡಾನ್. ಕನಕ, ಇವರೇ ತಾನ ನಿನ್ ದೇವ್ರು? ದರ್ಶನ ಮಾಡಿದಾಯ್ತಾ? ಕನಕ, ಏಳು ಮೇಲೆ. ಬಾ, ಏಳು ಮೇಲೆ ಕುತ್ಕೋ. ತಗೋ, ಬಿಸಿ ಬಿಸಿ ಕಾಫಿ ತಂದಿದ್ದೀನಿ, ಕುಡಿ. ಕನಕ, ಏನ್ ಹಾಗೆ ನೋಡ್ತಿದ್ಯಾ? ಬಿಸಿ ಆರೋಗುತ್ತೆ, ತಗೋ ಕಾಫಿ ಕುಡಿ. ಅರೆ, ಇದೇನಿದು? ಹೀಗೂ ಉಂಟಾ? ಏನೋ ನೀಲ್ಕಂಠ, ಅವಿನಾಶ ಆದ್ನಲ್ಲೋ ಕನಕಳ ಬಂಟ. ಕನಕ, ಏನಿದು? ಯಾವತ್ತೂ ಇಲ್ದೇ ಇರೋದು ಗಂಡ ಎಷ್ಟೊಂದು ಉಪಚಾರ ಮಾಡ್ತಿದೆ ಅಂತ ಆಶ್ಚರ್ಯನ? ಎಲ್ಲ ಹೇಳ್ತೀನಿ, ಬೇಗ ಕಾಫಿ ಕುಡಿದು ರೆಡಿ ಆಗ್ಬಾ, ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ಓಕೆ? ಅಕ್ಕ ಅಕ್ಕ ಏನದು? ಅಕ್ಕ, ಇವತ್ತೆಂತ ದೃಶ್ಯ ನೋಡಿದೆ ಗೊತ್ತೇನಕ್ಕ? ಅದನ್ನ ನೋಡೋದಕ್ಕೆ ನನ್ 2 ಕಣ್ಣುಗಳು ಸಾಕಾಗ್ಲಿಲ್ಲ. ನನ್ನ ಕಣ್ಣುಗಳು ಪಾವನ ಆಗೋಯ್ತು. ಅದ್ ಏನ್ ಹೇಳ್ತಾ ಇದೆಯೋ ಸರಿಯಾಗಿ ಹೇಳು. ಅಕ್ಕ, ಕೃಷ್ಣ ರುಕ್ಮಿಣಿ ಒಂದಾಗ್ಬಿಟ್ಟಿದ್ದಾರೆ. ರೀ, ಯಾವ ಕೃಷ್ಣ ಯಾವ ರುಕ್ಮಿಣಿ? ಲೇ, ಅಷ್ಟು ಗೊತ್ತಾಗ್ಲಿಲ್ಲನೆ? ನಮ್ಮ ಕಳ್ಳ ಕೃಷ್ಣ ರುಕ್ಮಿಣಿನೂ ಮೋಹದ ಬಲೆಗೆ ಬಿದ್ದಾಯ್ತು. ಅದೇನ್ ಬೊಗಳ್ತಾ ಇದೆಯೋ ಸರಿಯಾಗಿ ಬೊಗಳ. ಅಕ್ಕ, ನಿನ್ ಮಗ ಕಣ್ಕಣ್ಗೆ ಶರಣಾಗತನಾದ, ಬ್ರಹ್ಮಚಾರಿ ಶರಣಾದ, ಪ್ರೇಮದೇವಿಗೆ ವಶವಾದ. ಹೂ ಕಣಕ, ನಿನ್ನ ಮಗ ಆ ಕನಕಳ ದಾಸಾನುದಾಸನಾಗಿ ಅವಳಿಗೆ ಬೆಡ್ ಕಾಫಿ ಕುಡಿಸ್ತಿದ್ದ. ಏನು? ಅವೇ ಕನಕಂಗೆ ಕಾಫಿ ಕುಡಿಸ್ತಾ ಇದ್ನ? ಹೂ ಕಣಕ, ನಾನೇ ನನ್ನ ಕಣ್ಣಾರೆ ನೋಡ್ಕೊಂಡ್ ಬಂದೆ. ರೀ, ನೀವ್ ಹೇಳ್ತಿರೋದ್ ನಿಜಾನಾ? ಹೌದು ಕಣೆ, ಅದೇನ್ ನಯ, ಅದೇನ್ ವಿನಯ. ಬೇಗ ರೆಡಿಯಾಗು, ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ ಅಂತಿದ್ದ. ನನ್ ಕಿವಿನ ನಾನೇ ನಂಬಲಿಲ್ಲ ಅಂತೀನಿ. ರೀ, ನೀವ್ ಹೇಳ್ತಾ ಇರೋದನ್ನ ನಂಬೋದಕ್ಕೆ ಆಗ್ತಿಲ್ಲ. ಅಲ್ಲ, ಅಣ್ಣ ರಾತ್ರೋರಾತ್ರಿ ಇಷ್ಟು ಬದಲಾಗೋದಕ್ಕೆ ಹೇಗ್ ಸಾಧ್ಯ? ನನಗೂ ಅದೇ ಅನುಮಾನ ಕಣೆ. ಒಂದೇ ರಾತ್ರಿಲಿ ಇಂಥ ಪವಾಡ ನಡೆಯೋದಕ್ಕೆ ಹೇಗ್ ಸಾಧ್ಯ? ರೀ, ಅಣ್ಣ ಏನಾದ್ರೂ ನಾಟಕ ಆಡ್ತಿರ್ಬಹುದಾ? ಹೇ ಚಿತ್ರ, ನಮಗ್ ಗೊತ್ತಿಲ್ಲ ಯಾವ ನಾಟಕ ಆಡ್ತಾನೆ. ಪ್ರತಿಯೊಂದನ್ನು ನಮಗ್ ತಾನೇ ಹೇಳ್ ಮಾಡ್ತಿದ್ದ. ಅಮ್ಮನ್ ಪರ್ಮಿಷನ್ ಇಲ್ದೆ 1 ಲೋಟ ಕಾಫಿ ಕೂಡ ಕುಡಿತಿರ್ಲಿಲ್ಲ. ಇನ್ನು ಕನ್ಕನ್ಗೆ ಕಾಫಿ ಕುಡಿಸೋದು ಎಲ್ಲಿಂದ ಬಂತು? ನೋಡ್ದೇನಕ್ಕ, ಅನುರೂಪದ ಜೋಡಿ ಹೇಗ್ ಹೋಗ್ತಾ ಇದೆ ಅಂತ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಹೆಂಡತಿ ಕಂಡ್ರೆ ಅಸಹ್ಯ ಪಡುತ್ತಿದ್ದ ಗಂಡ ರಾತ್ರೋರಾತ್ರಿ ಶರಣಾಗಿ ಜಿ ಹುಜೂರ್ ಅಂತ ಆಡ್ಬಿದ್ದಿದ್ದು ಹೇಗೆ? ಯಾರಾದ್ರೂ ನಂಬಲು ಸಾಧ್ಯವ? ಅಸಂಭವ. ತರ್ಕಕ್ಕೆ ನಿಲುಕದ್ದು. ಕನಕನ ರೂಮಲ್ಲಿ ರಾತ್ರಿ ಏನ್ ನಡೆಯಿತು? ಇಂತಹ ನಿಗೂಢವಾದ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟ ನಮ್ಮ ತಂಡಕ್ಕೆ ಅಲ್ಲಿ ಇಣುಕಿದಾಗ ಅಲ್ಲಿ ಕಂಡ ವಿಚಿತ್ರ ಘಟನೆಗಳಾದರೂ ಏನು? ನೋಡಿ ಬ್ರೇಕ್ನ ನಂತರ. ಟಂಟಣ.
ಏನ್ ನೀಲ್ಕಂಠ, ಕನಕನ್ ರೂಮಿಗೆ ಹೋಗಿ ಬಗ್ ನೋಡೋ ಅಷ್ಟು ಕೆಳಮಟ್ಟ ಕೇಳಿಸ್ತೀಯ ನನ್ನನ್ನ? ಅವಿ ಯಾಕೆ ಹೀಗ್ ಮಾಡ್ತಾ ಇದ್ದಾನಂತ ನಾನು ಯೋಚನೆ ಮಾಡ್ತಾ ಇದ್ರೆ ತಮಾಷೆ ಮಾಡ್ತಾ ಇದ್ಯಾ? ಕೆಲ್ಸ ನೋಡು. ಗೆಟ್ ಔಟ್. ಏನೋ ಹೇಳ್ಬೇಕು ಅಂದ್ರೆ ಅದನ್ನ ಬಾಯ್ಬಿಟ್ಟೆ ಹೇಳ್ಬೇಕಾ ಕನಕ? ಹಾಗೆ ಅರ್ಥ ಆಗೋದಿಲ್ವಾ? ಏನ್ ಹಾಗೆ ನೋಡ್ತಿದ್ಯಾ? ನೀನೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನೀನೇನು ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ನಿನ್ ಕಣ್ಗಳೇ ಹೇಳ್ತಾ ಇದ್ವು. ಇಷ್ಟು ದಿನಾನು ಈ ಕಣ್ಗಳು ಅದನ್ನೇ ಹೇಳ್ತಾ ಇದ್ವು, ಆದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ವಲ್ಲ. ಕನಕ, ಯಾಕೇನು ಮಾತಾಡ್ತಾ ಇಲ್ಲ? ನೀವೇ ಹೇಳಿದ್ರಲ್ಲ ಎಲ್ಲ ಬಾಯ್ಬಿಟ್ಟೆ ಹೇಳ್ಬೇಕಾ ಅಂತ. ಈ ಮೌನನೇ ನನಗೆ ಹಿತ ಅನ್ಸ್ತದೆ. ಇದು ಬರೀ ಮೌನ ಅಲ್ಲ, ಧ್ಯಾನ. ನಿನ್ ಧ್ಯಾನ ಕನಕ. ಇದು ನನಗೆ ಕನ್ಸೋ ನನ್ಸೋ ಒಂದು ಅರ್ಥ ಆಗ್ತಿಲ್ಲ. ಸಾರಿ ರೀ, ಮದುವೆ ಆದ ಹೊಸದಲ್ಲಿ ಈ ಥರ ವರ್ತನೆನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ನಾನು ಅಂದ್ಕೊಂಡಾಗ ಯಾವುದೂ ಆಗಲಿಲ್ಲ. ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೈ ಜುಮ್ ಅನ್ನತ್ತೆ. ನಿನಗೆ ಕೆಟ್ಟಾಗಿ ಬೈದೆ, ನಿನ್ ಮೇಲೆ ಕೈ ಮಾಡ್ಬಿಟ್ಟೆ, ಅದೆಲ್ಲ ನಿನ್ಗೀಗ ಜ್ಞಾಪಕ ಬರ್ತಿದ್ಯಾ? ಸಿಟ್ಟಲ್ಲಿ ಹೆಂಡತಿ ಅಂತ ಅಧಿಕಾರ ಚಲಾಯಿಸಿದ್ರಿ, ಅದೇ ಅಧಿಕಾರನ ಪ್ರೀತಿಲಿ ತೋರಿಸಿದ್ರೆ ತುಂಬಾ ಚೆನ್ನಾಗಿತ್ತು ಅನ್ಸ್ತಿದೆ. ಐಮ್ ರಿಯಲಿ ಸಾರಿ. ನಾನು ನಿಮಗೆ 1000 ಸಲ ಸಾರಿ ಹೇಳ್ಬೇಕು. ಯಾಕೆ? ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಿಮ್ಮನ್ನ ಮದುವೆ ಆದ್ನಲ್ಲ. ಕನಕ, ನಿಂಗೊಂದು ಸತ್ಯ ಹೇಳ. ನಿನ್ನ ನೋಡಿದ ತಕ್ಷಣ ನಾನು ಕ್ಲೀನ್ ಬೋಲ್ಡ್ ಆಗೋದೆ. ನೀನು ನಮ್ಮ ಅಪ್ಪನ ಸೆಲೆಕ್ಷನ್ ಅನ್ನ ಒಂದೇ ಹಠಕ್ಕೆ ದೂರ ಆಯ್ತು. ಕನಕ, ಹಿಂದೆ ನಡೆದಿದ್ನೆಲ್ಲ ಮರ್ತು ಬಿಡ್ತೀಯ? ನಮಗೋಸ್ಕರ ಪ್ಲೀಸ್ ಕಣೆ. ಆದ್ರೆ ಒಂದನ್ ಬಿಟ್ಟು. ಯಾವುದದು ಮರೆಯಕ್ಕಾಗದೇ ಇರೋವಂಥದ್ದು? ನೀವ್ ನನ್ ಗಂಡ ಅನ್ನೋದು. ಯಾರ್ದಿ ಮನೆ ಅಂತ ನೋಡ್ತಿದ್ಯಾ? ನಡಿ, ನಿನಗೆ ಗೊತ್ತಾಗತ್ತೆ. ಅಂಕಲ್, ಅಂಕಲ್, ಅಂಕಲ್. ಅವಿನಾಶ್, ಕನಕಮ್ಮ, ನನ್ನ ಕಣ್ಣನ್ನು ನನಗೆ ನಂಬಕ್ ಆಗ್ತಿಲ್ವಲ್ಲ. ಅವಿನಾಶ್, ಏನೋ ಕನಕಮ್ಮನ ಕರ್ಕೊಂಡು ನನ್ನ ಮನೆ ತನಕ ಬಂದ್ಬಿಟ್ಟಿದ್ದೀರಲ್ಲ. ಅಯ್ಯೋ, ಇಲ್ಲೇ ಎತ್ಕೊಂಡಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಂಕಲ್. ಕನಕ, ನನ್ನಲ್ಲಿ ಈ ಥರ ಬದಲಾವಣೆ ಹೇಗಾಯ್ತು ಅಂತ ನೀನು ಬೆಳಗ್ಗೆಯಿಂದ ಅಚ್ಚರಿ ಪಡ್ತಿದ್ದೆ ಅಲ್ಲ, ಅದಕ್ಕೆ ಕಾರಣನೇ ಈ ಶಂಭು ಅಂಕಲ್. ಕನಕ, ಶಂಭು ಅಂಕಲ್ ನಾನು ಕಣ್ ತೆರೆಸಿದ್ರು. ನಡೆದ ಸತ್ಯ ಸಂಗತಿಗಳು ಏನು ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳಿದ್ರು.
ಅಪ್ಪ ಎಂಥ ಮಹಾನ್ ವ್ಯಕ್ತಿ ಅನ್ನೋದನ್ನ ವಿಶ್ವರೂಪ ದರ್ಶನ ಮಾಡಿಸಿದ್ರು. ನನ್ನ ಜವಾಬ್ದಾರಿಗಳು ಏನು ಅನ್ನೋದನ್ನ ತಿಳಿಸ್ಕೊಟ್ರು. ಇಲ್ಲದೆ ಹೋಗಿದ್ದಿದ್ರೆ ನಾನು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇರ್ತೀನಿ. ಈಗಲೂ ಹೇಳ್ತೀನಿ, ನನ್ನ ತಪ್ಪುಗಳಿಗೆ ಕ್ಷಮೆನೇ ಇಲ್ಲ. ಅಪ್ಪ ನಾನು ಯಾವತ್ತೂ ಕ್ಷಮಿಸಲ್ಲ. ಯಾಕಪ್ಪ ಅವಿನಾಶ್, ಯಾಕಿಷ್ಟು ನೊಂದ್ಕೋತೀಯ? ಪಶ್ಚಾತ್ತಾಪ ಪಡೋಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲಪ್ಪ. ಬಾಳಿಗೊಂದು ಮಾತು, ಬಾಳೆಗೆ ಒಂದು ಕೊನೆ ಅಂತಾರೆ. ನನ್ನ ಒಂದು ಮಾತಿಂದ ನೀನು ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ಮನಸ್ಸಲ್ಲೂ ಎಣಿಸಿರ್ಲಿಲ್ಲಪ್ಪ. ಈಗ ನಿಮ್ ತಂದೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರೋ ಏನೋ. ಆದ್ರೆ ಈಗ ಅವರ ಆತ್ಮಕ್ಕೆ ನಿಜವಾಗ್ಲೂ ಸಂತೋಷ ಆಗಿರುತ್ತೆ. ಖಂಡಿತ ನಿಮ್ಮಪ್ಪ ನಿನ್ನನ್ನ ಕ್ಷಮಿಸ್ತಾರಪ್ಪ, ಕ್ಷಮಿಸ್ತಾರೆ. ಅಪ್ಪ ಕ್ಷಮಿಸ್ಬೇಕು ಅಂದ್ರೆ ನಿಮ್ಮ ಮತ್ತೆ ವಾಪಸ್ ಮನೆಗೆ ಬರಬೇಕು. ನೀವು ಮೊದಲಿನ ಹಾಗೆ ನಮಗೆ ಮಾರ್ಗದರ್ಶನ ನೀಡಬೇಕು. ಹೌದು ಶಂಭು ಅಂಕಲ್, ಮಾವ ನೀವು ಇಬ್ರು ಇಲ್ದಿರೋ ಮನೆ ಬಣ ಅನಿಸ್ತಿದೆ. ದಯವಿಟ್ಟು ಮನೆಗೆ ವಾಪಸ್ ಬಂದ್ಬಿಡಿ ಅಂಕಲ್. ಅಷ್ಟೇ ಅಲ್ಲ, ಅಪ್ಪ ನಿಮಗೆ ಅಂತ ಮೀಸಲಾಗಿದ್ದ ಹಣ ನೀವಿದನ್ನ ತಗೊಳ್ಳೇಬೇಕು. ನೋಡಪ್ಪ ಅವಿನಾಶ್, ನಾನು ನಿನಗೆ ಮೊದಲೇ ಹೇಳ್ತೀನಿ, ಇಷ್ಟು ವರ್ಷ ಯಜಮಾನ್ರ ಜೊತೆಲೇ ಇದ್ದೋ ನಾನು. ಎರಡು ದೇಹ ಒಂದೇ ಆತ್ಮ ಅನ್ನೋ ಥರ ಆಗಿದ್ವಿ ನಾವು. ಯಜಮಾನ್ರು ಹೋದ್ಮೇಲೆ ನನಗೆ ಆ ಮನೇಲಿ ಇರೋಕೆ ಆಗ್ತಿಲ್ಲಪ್ಪ. ಇನ್ನು ಈ ಹಣದ ವಿಚಾರ, ಈಗ ನನಗೆ ಈ ಹಣದ ಯಾವ ಅವಶ್ಯಕತೆಯೂ ಇಲ್ಲ. ಒಂಟಿ ಆಗಿರೋ ನನಗೆ ಇಷ್ಟೊಂದು ಹಣ ತಗೊಂಡು ಮಾಡೋದೇನಿದೆಯಪ್ಪ? ದಯವಿಟ್ಟು ನನಗೆ ಹಣ ಬೇಡಪ್ಪ. ಮನೆ ಬಿಟ್ಟು ಬರುವಾಗ ಇನ್ನು ಈ ಮನೆಯ ವೈಭವ ಮುಗಿದು ಹೋಯ್ತು ಅನ್ನೋ ಕೊರಗಿತ್ತು. ಆದ್ರೆ ಈಗ ಅದೂ ಇಲ್ಲ. ಕನಕಮ್ಮ ನೀನು ಒಂದಾಗಿದ್ದೀರ, ನನಗಷ್ಟೇ ಸಾಕು. ನನ್ನನ್ನು ಬಲವಂತ ಮಾಡಬೇಡಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಅಗತ್ಯ ಬಿದ್ದಾಗ ನಾನೇ ಬರ್ತೀನಿ. ಅಂಕಲ್, ನೀವಿಷ್ಟು ಹಠ ಮಾಡಿದ್ಮೇಲೆ ನಾವಿನ್ನೇನು ಮಾಡೋಕ್ಕಾಗತ್ತೆ? ಸರಿ, ನಾವಿನ್ ಹೋಗಿ ಬರ್ತೀವಿ. ಆಗಾಗ ಮನೆ ಕಡೆ ಬರ್ತಾ ಇರಿ. ನಾವಿನ್ ಬರ್ತೀವಿ ಅಂಕಲ್. ಏನ್ ಕನಕಮ್ಮ, ಮೊದಲೇ ಸಲ ಮನೆಗೆ ಬಂದಿದ್ದೀರಿ, ಹಾಗೆ ಹೋಗ್ತೀರಾ? ಒಂದ್ ಕಪ್ ಕಾಫಿನಾದ್ರೂ ಕೊಡ್ಕೊಂಡು ಹೋಗಿ. ಪರವಾಗಿಲ್ಲ ಅಂಕಲ್, ಆಫೀಸಿಗೆ ಹೊರಡೋದಿದೆ. ನಾವು ಮತ್ತೊಂದ್ಸಲಿ ಬಂದಾಗ ಊಟ ಮಾಡ್ಕೊಂಡೇ ಹೊರಡ್ತೀವಿ. ಇನ್ನಾವು ಬರ್ತೀವಿ. ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಹೋಗ್ಬನ್ನಿ. ಯಜಮಾನ್ರೆ, ಎಂಥ ಪವಾಡ ಮಾಡ್ಬಿಟ್ರಿ ಯಜಮಾನ್ರೆ, ಎಂಥ ಪವಾಡ ಮಾಡ್ಬಿಟ್ರಿ. ಎಲ್ಲ ನನ್ನ ಕಡೆಯಿಂದಾನೇ ಹೇಳಿಸಿ ರಾತ್ರಿ ಅವಿನಾಶನ್ನ ಬದಲಾಯಿಸ್ಬಿಟ್ರಲ್ಲ. ನೀವೇ ಗೆದ್ಬಿಟ್ರಿ ಯಜಮಾನ್ರೆ, ನೀವೇ ಗೆದ್ಬಿಟ್ರಿ. ಯಾಕಮ್ಮ ಬಿಸಿ ಬರ್ತಾ ಇದ್ಯಾ? ಇಲ್ಲ, ಬೇಕು ಅಂತ ನನ್ನ ಕಾಲ್ನ ಕಟ್ ಮಾಡ್ತಾ ಇದ್ದೆ. ನೀನು ಅವ್ನ್ ಬಾಲ ಹಿಡಿದು ಆಡಿಸ್ತೀಯ ಅಂತದ್ರಲ್ಲಿ ನೀನ್ ಫೋನ್ ಕಟ್ ಮಾಡ್ತೇನೆ ಅಂದ್ರೆ ಏನಕ್ಕ ಅರ್ಥ? ಛೇ, ಅಣ್ಣ ಯಾಕೆ ಹೀಗೆ ಮಾಡ್ತಿದ್ದಾನೆ? ಏನಾಗಿದೆ ಅವನ್ಗೆ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ನಾನು ಕಾಲ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನೆ. ಮನೇಲಿ ಸಿಕ್ಕಾಗ ಮಾತಾಡೋಣ ಅಂದ್ರೆ ಅವಾಯ್ಡ್ ಮಾಡ್ತಾ ಇದ್ದಾನೆ. ತಾನಾಗೆ ನನ್ನ ರೂಮ್ ಕಡೆಗೆ ಬರಲ್ಲ. ಅವನ್ನ ಹುಡ್ಕೊಂಡು ನಾನು ಅವನ ರೂಮ್ ಕಡೆಗೆ ಹೋದ್ರೆ ಏನಾದ್ರೂ ನೆಪ ಹೇಳಿ ತಪ್ಪಿಸ್ಕೊಳ್ತಾರೆ. ಹೂ ಕಣಕ್ಕ, ನಾನು ಬೆಳಗ್ಗೆಯಿಂದ ಗಮನಿಸ್ತಾನೆ ಇದ್ದೀನಿ. ಬೆಳಗ್ಗೆ ಎದ್ದು ನಿನ್ ಕಾಲಿಗೆ ಬೀಳದೆ ಹೊರಗಡೆನೆ ಕಾಲಿಡ್ತಿರಲ್ಲ ಅವನು. ಗಂಟೆಗೊಂದ್ಸಲ ಕಾಲ್ ಮಾಡಿ ಅದೇನ್ ಮಾಡ್ಲಿ ಇದೇನ್ ಮಾಡ್ಲಿ ಅಂತ ಕೇಳ್ತಿದ್ದ. ಅದ ಹಾಳಾಗೋಗ್ಲಿ, ಕಣ್ಕಳ ಮುಖ ಕಂಡ್ರೆ ಅವನ್ಗೆ ಆಗ್ತಿರ್ಲಿಲ್ಲ, ಗುರ್ರ ಅಂತಿದ್ದ. ಅಂತದ್ರಲ್ಲಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೇನೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಅಕ್ಕ, ಅದೇನೋ ಹೇಳ್ತಾರಲ್ಲ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳು ಲೆಕ್ಕಕ್ಕೆ ಇರಲ್ಲ ಅಂತ.